ಚಿಕ್ಕೇಜ್ ಬರ್ರೆ ಕನ್ಸಿಂದ ಹೊರಗಡೆ ಬನ್ನಿ. ಅಕ್ಕ, ಮುಂದಿನ ಸಲ ನೀವು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಾನ್ ಸ್ನಾನದ ಮನೆಗೆ ಹೋಗಿ ಜಿರಳೆ ಇದ್ಯಾ ಇಲ್ವಾ ಅಂತ ಚೆಕ್ ಮಾಡಿ ಹೇಳ್ತೀನಿ, ಸರಿನಾ? ಚಿಕ್ಕೇಜ್ ಬರ್ರೆ, ನೀವು ಬಂದ್ ಕೆಲ್ಸ ಆಯ್ತು ಅನ್ಸತ್ತೆ. ಅಕ್ಕ ನೋಡ ಆಯ್ತು, ಮಾತಾಡ್ಸಿದಾಯ್ತು. ಹೇಳು ಆದಿ. ಅದು ಆದಿ, ನಾವಿಬ್ರು ಮದ್ವೆ ಆಗ್ಬೇಕಾಗಿರೋ ಜೋಡಿಗಳು. ನನ್ ಮನ್ಸಲ್ಲಿ ನೀನಿರೋ ಹಾಗೆ ನಿನ್ ಮನ್ಸಲ್ಲೂ ನಾನೇ ಇರ್ತೀನಲ್ವಾ? ನನ್ನ ಆದಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ನಂತರ ಎಕ್ಸ್ಟ್ರೋವರ್ಟ್ ಅಲ್ಲ. ನಿನ್ ಮನ್ಸಲ್ಲಿರೋದನ್ನ ಹೇಳೋದಕ್ಕೆ ಸ್ವಲ್ಪ ಸಂಕೋಚ ಪಡ್ತೀಯ, ನಂಗೆ ಗೊತ್ತು. ಇಟ್ಸ್ ಓಕೆ ಆದಿ. ಇಷ್ಟು ದಿನಕ್ಕಾದ್ರೂ ನನ್ನನ್ನು ನೆನ್ಸ್ಕೊಂಡಿಯಲ್ಲ, ಅಷ್ಟು ಸಾಕು. ಯಾಕಾದಿ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ವಾಟ್ ಹ್ಯಾಪನ್? ಹ್ಯಾವ್ ಇಟ್. ಬೇಡ ಅನುಷ್ಕಾ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ಆಮೇಲೆ ಸಿಗ್ತೀನಿ. ಆದಿ, ಯಾಕಾದಿ? ನಾನು ನಿನ್ನ ಹತ್ರ ಬಂದಷ್ಟು ನೀನು ನನ್ನಿಂದ ದೂರ ಹೋಗ್ತಿದ್ಯಲ್ಲ. ಹೇ, ನಥಿಂಗ್ ಲೈಕ್ ದಟ್ ಅನುಷ್ಕಾ. ಕಾಫಿ ಕುಡಿಯೋ ಮೂಡಿಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಇಟ್ಸ್ ಓಕೆ ಆದಿ, ನೀನು ಬೇಗ ಫ್ರೆಶ್ ಅಪ್ ಆಗಿ ಬಾ, ಅತ್ತೆ ಕರೀತಿದ್ದಾರೆ. ಅಮ್ಮ ಬರೋದಕ್ಕೆ ಹೇಳಿದಾರಾ? ಏನು ವಿಷಯ ಅಂತೆ? ಗೊತ್ತಿಲ್ಲ ಆದಿ, ನಮ್ಮಿಬ್ಬರ ಹತ್ರನೂ ಮಾತಾಡ್ಬೇಕಂತೆ. ಹಾಗೆ ಆಗಿದೆ. ಯಜಮಾನ್ರಿಗೆ ಯಾವತ್ತಿದ್ರು ಅನುಷ್ಕಾ ಮೇಡಮೇ ಸರಿಯಾದ ಜೋಡಿ. ಅದೇ ಸರಿ, ಅದೇ ವಾಸ್ತವ. ಅದನ್ನ ಯಾರು ಬದಲಾಯಿಸೋದಕ್ಕಾಗಲ್ಲ. ಬ್ರಹ್ಮ ಗೀಚಿರೋ ಹಣೆ ಬರಹನ ಯಾರು ತಾನೇ ಬದಲಾಯಿಸೋದಕ್ಕಾಗತ್ತೆ? ಏನಾಗ್ಬೇಕೋ ಅದೇ ಆಗುತ್ತೆ. ಯಾರೇ ಆಗ್ಲಿ ಯೋಗ್ಯತೆಗೂ ಮೀರಿ ಆಸೆ ಪಡಬಾರ್ದು. ಪಾರ್ವತಿ ಅಷ್ಟೇ ನಿಷ್ಕಲ್ಮಶವಾದ ಮನಸ್ಸು ನಿಂದು. ನಾನಿಷ್ಟೆಲ್ಲ ಮಾತಾಡ್ತಾ ಇದ್ರು ಏನೂ ರಿಯಾಕ್ಟೇ ಮಾಡ್ತಾ ಇಲ್ಲ. ಓ, ಇದನ್ನು ಪಾರ್ವತಿನೇ ಹೇಳ್ಕೊಟ್ಲಾ? ನೋಡು, ನನ್ನ ರೂಮಿಗೆ ಬಂದ್ಲು, ಇನ್ನು ಇಲ್ಲಿಟ್ಲು, ಹೋದ್ಲು. ಇರಲಿ, ಅವಳನ್ನ ಆಮೇಲೆ ವಿಚಾರಿಸ್ಕೊಳ್ತೀನಿ. ಈಗ ಅಮ್ಮ ಏನೋ ಕರೆದಿದ್ದಾರೆ, ಅದೇನು ಅಂತ ಕೇಳ್ಕೊಂಬರ್ತೀನಿ. ಓಕೆ? ಬರ್ಬಾರ್ದು ಚಿಕ್ಕೇಜ್ ಬಂದ್ರೆ. ತುಂಬಾ ದೊಡ್ಡನಾಗ್ಬಿಟ್ಟೆ ಕಣ. ಹೌದಾ ಚಿಕ್ಕೇಜ್ ಬಂದ್ರೆ? ನಿಮ್ಗೆ ಗೊತ್ತಾಯ್ತು? ಮುಂಚೆ ಆದ್ರೆ ನಾನು ಮಾತು ಕೇಳ್ತಿದ್ದೆ, ಇವಾಗ ನಾನು ಮಾತು ಕೇಳಲ್ವಲ್ಲ, ಅದಕ್ಕೆ. ಓ, ಹಿಂಗೂ ದೊಡ್ಡವರಾಗ್ತಾರೆ ಚಿಕ್ಕ ಯಜಮಾನ್ರೆ. ತರ್ಲೆ, ನಿಮ್ ಚಿಕ್ಕ ಯಜಮಾನ್ರು ಏನೋ ಹೇಳ್ತಾರೆ ಅಂದ್ರೆ ಅದನ್ನೇ ನಂಬಿಡದ? ಹಾಗೆಲ್ಲ ಏನೂ ಇಲ್ಲ, ನೀನಿನ್ನು ಪುಟ್ಟ ಹುಡ್ಗನೆ. ನೀವ್ ಹೇಳಿದ್ ನಿಜ ಅಕ್ಕ, ಚಿಕ್ಕ ಯಜಮಾನ್ರು ಸುಳ್ಳು ಹೇಳ್ತಾರೆ, ನಾನು ಅವ್ರ ಮಾತು ಕೇಳಲ್ಲ. ನನ್ ಮಾತು ಕೇಳ್ತೀಯಾ? ಓ, ಅಪ್ಪ ಬಂದ್ರು. ಅಕ್ಕ ಬಾ ಚನ್ಗೆ.
ಥ್ಯಾಂಕ್ಸ್ ಗಣಿ. ಅಕ್ಕ ನಿನ್ಗೊಂದು ವಿಷಯ ಗೊತ್ತಾ? ಏನು? ಅಪ್ಪ ಬಂದಿಲ್ಲ. ಗಣಿ, ನೀನು ಆದಿಗೋಸ್ಕರ ಕಾದಿದೀಯಾ. ಈಗಲೂ ನಿನ್ನ ಕಾಯಿಸೋದ್ರಲ್ಲಿ ಅರ್ಥ ಇಲ್ಲ. ಪ್ರೀತಿಗೂ ಮದುವೆ ಆಯಿತು, ದೊಡ್ಡವನಾಗಿ ನೀನು ಉಳ್ಕೊಂಡ್ಬಿಟ್ಟೆ. ಅದಕ್ಕೆ ನಿನಗೂ ಅನುಷ್ಕನ್ಗೂ ಆದಷ್ಟು ಬೇಗ ದೂರಿಯಾಗಿ ಮದುವೆ ಮಾಡಬೇಕು ಅಂತ ನಾನು ರಘು ತೀರ್ಮಾನ ಮಾಡಿದ್ದೀವಿ. ನಿಮ್ಮಿಬ್ರಿಗೂ ಒಪ್ಪಿಗೆ ತಾನೇ? ಅಂತ ನಾನು ರಘು ತೀರ್ಮಾನ ಮಾಡಿದ್ದೀವಿ. ನಿಮ್ಮಿಬ್ರಿಗೂ ಒಪ್ಪಿಗೆ ತಾನೇ? ಎಂಥ ಗುಡ್ ನ್ಯೂಸ್ ಹೇಳಿದ್ರಿ ಅತ್ತೆ. ಇಷ್ಟು ದಿನ ಇದಕ್ಕೋಸ್ಕರ ವೇಟ್ ಮಾಡ್ತಿದ್ದೆ, ಸಾರ್ಥಕ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಗುರುಗಳಿಗೆ ಫೋನ್ ಮಾಡಿ ಒಳ್ಳೆ ಮುಹೂರ್ತ ಯಾವಾಗ ಇದೆ ಅಂತ ಕೇಳಬೇಕಾಗಿತ್ತು. ಅದಕ್ಕೆ ನಿಮ್ಮನ್ನು ಕರೆಸಿದ್ದು. ಇರಿ, ಗುರುಗಳಿಗೆ ಈಗಲೇ ಫೋನ್ ಮಾಡ್ತೀನಿ. ಸರಿ ಸರಿ, ನೀವು ತಗೊಳ್ಳೋ ನಿರ್ಧಾರಕ್ಕೆ ನಾನು ಒಪ್ಪಿಗೆ. ಇನ್ಮೇಲೆ ನನ್ನ ಟೈಮ್ ಬಂತು ಆದಿ. ನಿನ್ನನ್ನು ಅಷ್ಟು ಈಸಿಯಾಗಿ ನಾನು ಬಿಟ್ಕೊಡಲ್ಲ. ನೀನು ನನ್ನ ಕೈ ವಶ ಆಗಲೇಬೇಕು. ವೆರಿ ಗುಡ್. ನನ್ನ ಮಗ ನನ್ನ ಮಾತನ್ನ ಯಾವತ್ತೂ ಮೀರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಪ್ಪ ತಗೊಳ್ಳಿ ನೀರು. ಅಯ್ಯೋ, ನೀನ್ ಯಾಕಮ್ಮ ಇದೆಲ್ಲ ತರಕ್ ಹೋದೆ? ಅಪ್ಪ, ನಿಮಗೆ ಎಷ್ಟು ಸರಿ ಹೇಳಬೇಕು ನಾನು ನಿಮ್ಮ ಮಗಳ ಥರ ಅಂತ? ಪದೇ ಪದೇ ಹೀಗೆ ಹೇಳ್ತೀರಾ ನೀವು. ನಿನ್ನ ನೋಡಿದ್ರೆ ಹಂಗ ಅನ್ಬೇಕು ಅನ್ಸ್ಬಿಡುತ್ತೆ ನೋಡು. ದೊಡ್ಡ ಮನೆ ಸೊಸೆ ಆದರೂ ನಮ್ಮಗಳ ಜೊತೆ ಸರಳವಾಗಿ ಹೊಂದ್ಕೊಂಡು ಹೋಗ್ತಿದೀಯ. ನಿನ್ ದೊಡ್ಡ ಗುಣ ನಮ್ಮ ಅದು. ಹಾಗೇನಿಲ್ಲ ಅಪ್ಪ, ನಾನು ನಿಮ್ಮ ಜೊತೆ ಬರೀ ಸರಳವಾಗಲ್ಲ, ಸಂತೋಷವಾಗಿದ್ದೀನಿ. ಈ ಶ್ರೀಮಂತಿಕೆ, ಆಡಂಬರ ಇದ್ಯಾವುದ್ರಲ್ಲೂ ನೆಮ್ಮದಿ ಸಿಗಲ್ಲ. ಅಕ್ಕ ನಾನು ಇಲ್ಲೇ ಇದ್ದೆ, ಗೊತ್ತೇ ಆಗ್ಲಿಲ್ಲ. ಸುಮ್ಮನೆ ಇರೋ ಗಣಿ. ಫೋನ್ ಕೊಟ್ರೆ ಸುಮ್ಮನೆ ಇರ್ತೀನಿ. ಜಾರ್ಜಿಗೆ ಹೋಗಿದ್ದೀನಿ, ಆಮೇಲೆ ಕೊಡ್ತೀನಿ, ಸುಮ್ಮನೆ ಇರು. ನಿಜವಾಗ್ಲು? ಏನು ಅದು ಗೊಣಗ್ತಾ ಇದೀಯಾ? ಏನಿಲ್ಲಪ್ಪ, ಅವನಿಗೆ ಫೋನ್ ಬೇಕಂತೆ. ಫೋನಾ? ಕೊಡ್ಬೇಡಮ್ಮ. 3 ಹೊತ್ತು ಫೋನು 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 ಫೋನಲ್ಲೇ ಮುಳುಗಿರ್ತಾನೆ. ಕೊಡಲ್ವಾ? ಅಪ್ಪ ಹೋಗ್ಲಿ ಬಿಡಿ, ಒಂದ್ ಸ್ವಲ್ಪ ಹೊತ್ತಾನೆ ಆಟಾಡ್ಕೊಳ್ಳಿ. ಅಯ್ಯೋ, ತುಂಬಾ ಸದ್ರ ಕೊಡ್ಬೇಡ, ತಲೆ ಮೇಲೆ ಹತ್ತು ಕೂತ್ಕೊಂಡ್ಬಿಡ್ತಾನೆ. ನೀನ್ ಅನ್ಕೊಂಡಂಗಲ್ಲ ಇವನು, ಮಹಾನ್ ತರ್ಲೆ. ಹುಷಾರ ಇರೋ. ಅಕ್ಕ ಫೋನ್ ರೂಮಲ್ಲಿದೆ, ಹೋಗ್ತಗೋ. ಸಹನೆಯ ಪ್ರತೀಕ. ಈ ನಿನ್ನ ತಾಳ್ಮೆನೇ ನಿನ್ನನ್ನು ಕಾಪಾಡುತ್ತೆ ಅನುಷ್ಕಾ. ನೀನು ಅರಸನ ಕೋಟೆಗೆ ಸೊಸೆಯಾಗಿ ಬರೋಳು. ನಮಗೆ ಮುಹೂರ್ತ ತುಂಬ ಮುಖ್ಯ ಆಗುತ್ತಮ್ಮ. ಪರಿಸ್ಥಿತಿ ಅರ್ಥ ಆಗಿದೆ ಅನ್ಕೋತೀನಿ. ನಂಗೆ ಅರ್ಥ ಆಗುತ್ತೆ ಅತ್ತೆ. ಯೋಚನೆ ಮಾಡಬೇಡ ಅನುಷ್ಕಾ, ನೀನು ನೋವು ನನಗೆ ಅರ್ಥ ಆಗುತ್ತೆ. ಇಷ್ಟು ದಿನ ನಾವಿಲ್ಲದೆ ಇದ್ದಾಗ ಅನುಷ್ಕಾ ಆಫೀಸನ್ನ, ಮನೇನ ತುಂಬ ಸಮರ್ಥವಾಗಿ ನಿಭಾಯಿಸಿದಾಳೆ. ಇನ್ನು ಮೇಲೂ ಆ ಭಾರನ
ಅವಳ ಮೇಲೆ ಹಾಕೋದು ಸರಿಯಲ್ಲ. ಈ ಜವಾಬ್ದಾರಿ ನೀನ್ ನಿರ್ವಹಿಸ್ಬೇಕು. ಸರಿ ಅಮ್ಮ. ಅನುಷ್ಕಾ, ಸರಿ ಅತ್ತೆ. ಪಾರ್ವತಿ, ಪಾರ್ವತಿ, ನಿನ್ನ ಕಣ್ಣಲ್ಲಿ ಕಣ್ಣೀರು ಅಂದ್ರೆ ನೀನ್ ಅಳ್ತಾ ಇದ್ಯಾ? ಅಯ್ಯೋ, ನನಗೀಗ ಸಖತ್ತು ಮಜಾ ಬರ್ತಾ ಇದೆ ಕಣೆ. ಎಣ್ಣೆ ಕುಡಿದೇ ಇದ್ರೂ ಕಿಕ್ಕಿರುತ್ತೆ ಅಂತಾರಲ್ಲ ಹಾಗೆ. ಹಲೋ, ಹಾಗಂತ ನಾನು ಎಣ್ಣೆ ಕುಡಿತೀನಿ ಅಂತ ಅನ್ಕೋಬೇಡ. ದ್ರಾಕ್ಷಿ ರಸ ಮಾತ್ರ ಕುಡಿತೀನಿ. ಅದು ಯಾಕೆ ಗೊತ್ತಾ? ನನ್ನ ಸ್ಕಿನ್ ಗ್ಲೋ ಆಗ್ಲಿ ಅಂತ. ಹಾಗೆ ನನ್ನ ಕಾಲ್ ನಾವಿನ್ನೂ ಹೋಗಿಲ್ಲ. ಬಂದು ಸರಿಯಾಗಿ ಕಾಲ್ ಹೊತ್ಕೊಡು. ಫಾಲೋ ಮೀ. ಲೇ, ನೀನ್ ಯಾಕೆ ಗರ ಬಡ್ದೋರ್ ತರ ನಿಂತಿದ್ಯಾ? ಬಂದ್ ಕಾಲತ್ತೆ. ಯಾರಿದ್ದಾರೆ? ನಾನಿಲ್ವಾ? ನೀ ನನ್ನ ಪ್ರೀತಿಸ್ತೀಯ ತಾನೆ? ನಾನಂದ್ರೆ ನಿಂಗೆ ಇಷ್ಟ ತಾನೆ? ಹೇಳು ಆದಿ, ಐ ಆಮ್ ವೇಟಿಂಗ್ ಫಾರ್ ಯುವರ್ ಆನ್ಸರ್. ಆದಿ, ಏನಾಗ್ತಿದೆ? ತುಂಬ ತಲೆನೋವ್ತಿದೆ ಅನುಷ್ಕಾ. ಐ ಆಮ್ ನಾಟ್ ಏಬಲ್ ಟು ಕಾನ್ಸಂಟ್ರೇಟ್. ಹೌದಾ? ವೇಟ್ ಅ ಮಿನಿಟ್, ನಾನು ಈಗಲೇ ಬರ್ತೀನಿ. ಪಾರ್ವತಿ, ನಾನು ಪ್ರತಿದಿನ ಬೆಳಿಗ್ಗೆ ನಿನ್ನ ಮುಖ ನೋಡಲಿಲ್ಲ ಅಂದರೆ ಏನೋ ಒಂಥರ ಕಳ್ಕೊಂಡಿರೋ ಫೀಲ್ ಆಗುತ್ತೆ ಗೊತ್ತಾ? ಅದರಲ್ಲೂ ನಿನ್ನ ನಗು ಮುಖ ನೋಡಲಿಲ್ಲ ಅಂದರೆ ಇಡೀ ದಿನ ಮೂಡೌಟ್ ಆಗುತ್ತೆ. ಪಾರ್ವತಿ, ಬೆಳಗ್ಗೆ ನೀನು ನನ್ನ ರೂಮಿಗೆ ಕಾಫಿ ಕೊಡೋಕ್ಕೆ ಬಂದಾಗ ನನಗೆ ಗೊತ್ತಿಲ್ದಂಗೆ ನಾನು ಅನುಷ್ಕಾ ಹತ್ರ ಅನುಷ್ಕಾ ಮೇಡಮ್, ನಿಮಗೂ ಕಾಫಿ ತಂದಿದ್ದೀನಿ, ತಗೊಳ್ಳಿ. ಏನೇ ಮುಖ ಯಾಕೆ ನೋಡ್ತಿದ್ಯಾ? ಹೋಗು, ಬಟ್ಟೆ ತಗೊಂಡ್ ಬಾ ಕ್ಲೀನ್ ಮಾಡಕ್ಕೆ. ಎಷ್ಟೊತ್ತಾಗುತ್ತೋ ಏನೋ, ಲೇಟ್ ಆಗ್ಬಿಡುತ್ತೆ. ಬಿಸಿ ಬಿಸಿ ಅಡುಗೆ ಮಾಡಿದ್ದೀನಿ, ಬಾ ಊಟ ಮಾಡುವಂತೆ. ಸರಿಯಪ್ಪ. ಓ, ಅಕ್ಕಂಗ್ ಮಾತ್ರ ಊಟನಾ? ನಮ್ನ ಕದಿಯಲ್ವಾ? ಓಹೋ, ಮಹಾರಾಜ ಮೊಮ್ಮಗ ಇವನು. ತಾಂಬೂಲ ಕೊಟ್ಟು ಕರೀತಾರೆ. ಎದ್ ಬರ. ಅವೆಲ್ಲ ಏನು ಬೇಡ, ಅಕ್ಕನ ಜೊತೆ ಬರ್ತೀನಿ ಬಿಡು. ಸರಿಯಪ್ಪ, ನೀವು ಹೋಗಿರಿ, ನಾನು ಇದನ್ನೆಲ್ಲ ಎತ್ತಿಟ್ಬಿಟ್ಟು ಬರ್ತೀನಿ. ಸರಿ ಅಮ್ಮ.
ಏನೋ ಲೆಟರ್ ಇದೆಯಲ್ಲ ಗಣಿ. ಅಕ್ಕ ಅದು ಚಿಕ್ಕ ಯಜಮಾನ ನಿನಗ್ ಬರ್ದಿರೋ ಲೆಟರು. ಮೊದಲು ನಾನೇ ಹೊಡ್ತೀನಿ. ಗಣಿ 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 ನಿಂತ್ಕೊಳ್ಳೋ. ಏನಾಗಿದೆ ನಿಂಗೆ? ಯಾಕೆ ಹೀಗ್ ನಗ್ತಿದ್ಯಾ? ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಓ, ನನ್ ಬಗ್ಗೆನಾ? ಪಾರ್ವತಿ ಬಗ್ಗೆ. ಏನು? ಪಾರ್ವತಿ ಬಗ್ಗೆನಾ? ಅವಳ ಬಗ್ಗೆ ಯೋಚನೆ ಮಾಡುವಂಥದ್ದು ಅವಳು ಏನ್ ಮಾಡಿದಾಳೆ? ನನ್ನ ಬಗ್ಗೆ ಪಾರ್ವತಿಗೆ ಚೆನ್ನಾಗಿ ಗೊತ್ತು. ನನ್ಗೇನ್ ಬೇಕು, ಏನ್ ಬೇಡ, ನನ್ಗೆ ಯಾವ್ದು ಇಷ್ಟ ಇಲ್ಲ, ಪ್ರತಿಯೊಂದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಬಂದಾಗ ಟ್ಯಾಬ್ಲೆಟ್ಗಿಂತ ಕಾಫಿ ಬೇಕು. ನಾನು ಕಾಫಿ ಕುಡಿದ್ರೆ ಆಟೋಮೆಟಿಕ್ ಆಗಿ ತಲೆನೋವು ಮಾಯ ಆಗುತ್ತೆ, ಮೈಂಡ್ ಸ್ಟ್ರೆಸ್ ಫ್ರೀ ಆಗುತ್ತೆ. ಜೊತೆಯಲ್ಲಿರುವಾಗ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಅನುಷ್ಕಾ. ಪಾರ್ವತಿಗೆ ಇದೆಲ್ಲ ಚೆನ್ನಾಗಿ ಗೊತ್ತು. ಶಿ ನೋಸ್ ಎವ್ರಿಥಿಂಗ್. ಹೌದು, ಪಾರ್ವತಿಗೆ ಈ ಮನೆ ಬಗ್ಗೆ, ಈ ಮನೆಯವ್ರ ಬಗ್ಗೆ ಚೆನ್ನಾಗಿ ಗೊತ್ತು. ಯಾಕೆ ಅಂದ್ರೆ ಅವಳು ಈ ಮನೆ ಕೆಲ್ಸದವಳು, ಅದಕ್ಕೆ ಎಲ್ಲ ತಿಳ್ಕೊಂಡಿದ್ದಾಳೆ. ಬಟ್ ನಾನು ಈ ಮನೆಗೆ ಹೊಸಬ್ಳು, ಅದಕ್ಕೆ ಸ್ವಲ್ಪ ಕಮ್ಮಿ ತಿಳ್ಕೊಂಡಿದ್ದೀನಿ. ನಿಂಗೇನು ಗೊತ್ತಿಲ್ಲ, ನೀನ್ ದಡ್ಡಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೆಯಲ್ವಾ? ಅಂದ್ರೆ ನನ್ ಮಾತಿಗೆ ಬೆಲೆ ಇಲ್ಲ ಅಂತ ಆಯ್ತು. ಹೂ ಅನ್ನು ಇಲ್ಲ ಹೂ ಅನ್ನು. ಸರಿ ಮೇಡಮ್. ಅಲ್ಲ, ನಾನು ಹೇಳಿದ್ದು ಹೂ ಅನ್ನು ಇಲ್ಲ ಹೂ ಅನ್ನು ಅಂತ. ಸರಿ ಮೇಡಮ್ ಅಂತ ಅಲ್ಲ. ಹ್ಞೂ ಮೇಡಮ್. ಅಯ್ಯೋ ದೇವ್ರೆ, ನೋಡೆ, ಯೋರ್ ಟೈಮ್ ಈಸ್ ಓವರ್. ಕೆಲ್ಸದ ಸಮಯ ಮುಗಿದ ಮೇಲೆ ಒಂದು ಕ್ಷಣನೂ ನೀನ್ ಈ ಮನೇಲಿ ಇರೋ ಹಾಗಿಲ್ಲ. ಹೋಗ್ತಾ ಇರ ಮನೆಗೆ, ಹೋಗೆ. ಸರಿ ಮೇಡಮ್. ಇವಳೇನಿವಳು ನಾನ್ ಬೈದಾಗೆಲ್ಲ ಮೊದ್ಲಿನ ತರ ರಿಯಾಕ್ಟ್ ಮಾಡ್ತಾನೆ ಇಲ್ಲ, ನಕ್ಕೊಂಡ್ ಹೋಗ್ತಿದ್ದಾಳಲ್ಲ. ಅಲ್ಯಾಕಪ್ಪ ಹೋಗಿ ನಿಂತ್ಕೊಂಡ್ಲಿವಳು? ಲೇ ಪಾರ್ವತಿ, ಹೋಗೋಕ್ಕೂ ಮುಂಚೆ ಒಂದ್ಸತಿ ಯಜಮಾನ್ರನ್ನ ನೋಡ್ಕೊಂಡು ಹೋಗೋಣ ಅಂದ್ರೆ ಕಾಣಿಸ್ತಾನೆ ಇಲ್ವಲ್ಲ. ಸೀತೆ ಮೇಡಮ್, ರಾಮ ಸರ್ನ ಕರೀಲ? ಅವ್ವ ಎಲ್ಲ ಇವಳ ಈ ಕೆಲಸದವ್ರ ಹಣೆ ಬರಹನೆ ಇಷ್ಟು. ಯಾವಾಗ್ಲೂ ಏನಾದ್ರೂ ಒಂದು ಹೊಂಚ್ ಹಾಕ್ತಾನೇ ಇರ್ತಾರೆ. ದಾಮಿನಿ, ನೀನಿರೋ ತನಕ ಇದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು. ನನಗೆ ಅಪ್ಪ ನೆನಪಾದ್ರು. ಯೋಚನೆ ಮಾಡ್ಬೇಡ ಅಕ್ಕ, ನಾವೆಲ್ಲ ನಿನ್ ಜೊತೆ ಇಲ್ವಾ? ಯಾರಿಗೇ ಆಗ್ಲಿ ಮನೆಯವ್ರನ್ನ ಬಿಟ್ಟು ದೂರ ಇರೋದು ಸ್ವಲ್ಪ ಕಷ್ಟನೇ. ಆದ್ರೆ ಇವತ್ತಲ್ಲ ನಾಳೆ ನಿಮ್ ತಂದೆ ನಿನ್ನ ಒಪ್ಕೊಂಡೇ ಒಪ್ಕೋತಾರೆ, ಆ ನಂಬಿಕೆ ನಂಗಿದೆ ಅಕ್ಕ. ಆಗ ಮಾತ್ರ ನೀನ್ ಮರಿಬಾರ್ದು. ಇಲ್ಲ ಗಣಿ, ನನಗೆ ತಮ್ಮ ಇಲ್ಲ ಅನ್ನೋ ಕೊರತೆನ ನೀಗಿಸ್ತವ್ ನೀನು. ನಿನ್ನನ್ನು ಹೇಗ್ ಮರೀಲಿ? ನೀನ್ ಯಾವತ್ತಿದ್ರು ನನ್ನ ತಮ್ಮನೆ, ಆಯ್ತಾ? ಗುರುಜಿ, ನಾನು ಆವತ್ತೇ ನಿಮ್ಗೆ ಹೇಳಲಿಲ್ವಾ, ಹಳ್ಳಿಗೆ ಹೋಗಿ ಬಂದಾಗಿಂದ ಅವ್ನು ಮೊದ್ಲಿನ ಥರ ಇಲ್ಲ ಗುರುಜಿ. ಆ ಕೆಲಸದವಳು ಅವನಿಗೇನೋ ಮಾಟ ಮಾಡಿಸಿದಾಳೆ, ಅದಕ್ಕೆ ಅವ್ನು ಯಾವಾಗ್ಲೂ ಪಾರ್ವತಿ ಪಾರ್ವತಿ ಅಂತಿಂದನೇ ಸುತ್ತಾ ಇರ್ತಾನೆ ಗುರುಜಿ. ಹಿಂಗೆ ಬಿಟ್ರೆ ನಮ್ ಕೈ ಜಾರೋ ಹೋಗ್ಬಿಡ್ತಾನೆ ಆದಿತ್ಯ. ಅವ್ರಿಗೇನಾದ್ರೂ ಒಂದ್ ಗತಿ ಕಾಣಿಸ್ಲೇಬೇಕು ಗುರುಜಿ, ಏನಾದ್ರೂ ಪ್ಲಾನ್ ಮಾಡಿ ಗುರುಜಿ. ಆಹಾ, ನಾನ್ ಬಿಟ್ಟಿದ್ ಬಾಣ ಸರಿಯಾಗೇ ವರ್ಕ್ ಆಗ್ತಾ ಇದೆ. ಬರ್ಲಿ ಬರ್ಲಿ, ಐಡಿಯಾ ಬರ್ಲಿ ಗುರುಜಿ. ಕೋಪ ಬಂದಿತ್ತು, ಅದಕ್ಕೆ ಅವರು ಅನುಷ್ಕಾ ಮೇಡಮ್ ಜೊತೆ ಅಷ್ಟು ಹತ್ರ ಆಗಿದ್ರಲ್ಲ, ಅದಕ್ಕೆ ನಂಗೆ ತುಂಬಾ ಕೋಪ ಬಂದಿತ್ತು. ಆಮೇಲೆ ಗೊತ್ತಾಯ್ತು ಅದು ಅವ್ರಿಗೆ ಗೊತ್ತಿಲ್ಲದೆ ನಡೆದಿದ್ದು ಅಂತ. ಅವ್ರಿಷ್ಟು ಪಾಪ ಗೊತ್ತಾ? ಹಾ, ಅವ್ರಿಗೆ ನನ್ನ ಬಗ್ಗೆ ಎಷ್ಟು ಕಾಳಜಿ ಇದೆ ಗೊತ್ತಾ? ನನ್ನ ಕೈಯಿಂದ ಕಪ್ ಜಾರಿ ಕೆಳಗಡೆ ಬಿದ್ದು ಒಡ್ದೋಗಿರೋ ಚೂರ್ಗಳನ್ನ ಎತ್ತೋಕ್ಕೂ ಬಿಡ್ಲಿಲ್ಲ. ಯಾಕೆ ಹೇಳು? ಪಾರ್ವತಿ, ನೀನ್ ಅದನ್ನೆಲ್ಲ ಎತ್ಬೇಡ, ನಿನ್ ಕೈಗೆ ಗಾಯ ಆಗುತ್ತೆ ಅಂದ್ರು.
ಅಂತ ಯಜಮಾನ್ರ ಜೊತೆ ಇರ್ಬೇಕು, ಅವ್ರನ್ನ ಮಾತಾಡ್ಸ್ಬೇಕು ಅಂತ ಆಸೆ ಪಡ. ಯಾಕೋ ನನ್ ಮನ್ಸಿಗೆ ಯಜಮಾನ್ರು ಬಂದಿದ್ದಾರೆ ಅನ್ಸ್ತಾ ಇದೆಯಲ್ಲ. ಗುರುಜಿ, ನೀವ್ ಹಾಗೆಲ್ಲ ಬೇಜಾರ್ ಮಾಡ್ಕೋಬೇಡಿ ಗುರುಜಿ. ನೋಡಿದ್ರ ಗುರುಜಿ, ನಾವಿಲ್ಲಿ ಗುಂಡುಕಲ್ ತರ ನಿಂತಿದೀವಿ, ನಾವು ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದಿತ್ಯ ಮಾತ್ರ ಕಾಣಿಸ್ತಿರೋದು. ಗುಡ್ ನೈಟ್ ಪಾರ್ವತಿ. ನೋಡಿದ್ರ ಗುರುಜಿ, ಈ ಬೆಳದಿಂಗಳ ರಾತ್ರಿಯಲ್ಲಿ ಮೇಘ ಸಂದೇಶನ ಹೇಗ್ ರವಾನಿಸ್ತಿದ್ದಾಳೆ ಅಂತ. ಇಂದ ನಿನ್ನ ನಲ್ಮೆಯ ಹುಡುಗ ಪ್ರೀತು. ವಿಷಯ ಪ್ರೇಮ ನಿವೇದನೆ ಬಗ್ಗೆ. ಏನಕ್ಕ ಅಚ್ಚ ಕನ್ನಡದಲ್ಲಿ ಆಗಿನ ಕಾಲದವ್ರ ತರ ಸ್ವಚ್ಛವಾಗಿ ಕನ್ನಡ ಬರ್ತಿದ್ದಾರೆ ಚಿಕ್ಕ ಯಜಮಾನ್ರು. ಎಲ್ಲ ನಿಮ್ ಪ್ರೀತಿ ಪ್ರಭಾವ ಅನ್ಸುತ್ತೆ. ಓದು ಓದು. ನನ್ನ ಪ್ರೀತಿಯ ಓಯ್. ಓಯ ಯಾಕಕ್ಕ ನಿನ್ನ ಕರೀತಾರೆ? ನಿಮ್ ಚಿಕ್ಕ ಯಜಮಾನ್ರು ನನ್ನನ್ನ ಪ್ರೀತಿಯಿಂದ ಹಾಗೆ ಕರೆಯೋದು. ಓ ಹಾಗೂ ಕರಿಬೋದಾ? ಸರಿ ಸರಿ, ಮುಂದುವರ್ಸು. ನಿನ್ನನ್ನ ನಾನು ಇಷ್ಟಪಟ್ಟು ಪ್ರೀತಿಸಿ ನಿನ್ ಜೊತೆ ನಾನು ಮುಕ್ತವಾಗಿ ನನ್ನ ಮನಸ್ಸಲ್ಲಿರೋ ಭಾವನೆನ ಹಂಚ್ಕೋಬೇಕು. ಅದಕ್ಕೆ ಈ ಪತ್ರನ ಬರ್ತಿದ್ದೀನಿ ಜನನಿ. ಫೋನ್ನಲ್ಲಿ ಬರೀ ತರ್ಲೆ ತುಂಟಾಟನೇ ಆಗಿರುತ್ತೆ. ಒಂದಂತೂ ಸತ್ಯ, ನಾವು ಗಂಡ ಹೆಂಡತಿ ಆಗಿದ್ರು ಯಾವತ್ತಿಗೂ ಪ್ರೇಮಿಗಳೇ. ನೀನ್ ನನ್ನನ್ನ ಎಷ್ಟು ಪ್ರೀತಿ ಮಾಡ್ತೀಯೋ ಅದಕ್ಕಿಂತ ಹೆಚ್ಚಾಗಿ ನಾನು ನಿನ್ ಬಗ್ಗೆ ಕಾಳಜಿ ವಹಿಸ್ತೀನಿ. ಆದಷ್ಟು ಬೇಗ ನಮ್ಮನೆ ಬೆಳಕಾಗಿ ಬಾ. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಲವ್ ಯು ಫಾರ್ ಎವರ್. ಊಟ ತಿಂಡಿ ಮಾಡಿ, ಆದಷ್ಟು ರೆಸ್ಟ್ ಮಾಡಿ, ಸಂಜೆ ಹೊತ್ತಿಗೆ ಸರಿ ಹೋಗುತ್ತೆ. ಸರಿ ಡಾಕ್ಟರ್. ಡಾಕ್ಟರ್, ಗಾಬರಿ ಆಗುವಂಥದ್ದೇನಿಲ್ಲ ತಾನೆ? ನಥಿಂಗ್ ಟು ವರಿ ಆದಿತ್ಯ, ನಾನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎವ್ರಿ 2 ಅವರ್ಸ್ಗೆ ಅವರಿಗೆ ತಿನ್ನೋದಕ್ಕೆ ಏನಾದರೂ ಕೊಡ್ತಾ ಇರಿ. ಅವ್ರ ಜೊತೆ ಯಾರಾದರೂ ಇದ್ದು ಅವ್ರ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಸಂಜೆ ಅಷ್ಟೊತ್ತಿಗೆ ಶಿ ವಿಲ್ ಬಿ ರಿಕವರ್. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಆಹಾ, ಹಾಗಾದ್ರೆ ಈಗ ನಾನು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಈ ಸೋಫಾ ಮುಟ್ತೀನಿ, ನಾಳೆ ಈ ಇಡೀ ಅರಸನ ಕೋಟೆ ನನ್ನ ಹೆಸರಿಗೆ ಆಗ್ಬೇಕು. ಆಗುತ್ತಾ? ನೋವೇ, ಚಾನ್ಸೇ ಇಲ್ಲ. ಅದೆಲ್ಲ ನಮ್ಮ ಅಕ್ಕನ ಹಣೆಲೇ ಬರ್ದಿದೆ. ನನ್ನ ಹಣೆಲ್ ಬರ್ದಿಲ್ಲ ಅಂತ ಪಾಪ ನನ್ನ ಭವಿಷ್ಯ ಬರೆಯೋನ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಅದು ಸರಿ, ನಿನ್ನೆ ಆದಿತ್ಯ ಈ ಕೆಲಸದವಳು ನಗ್ತಾ ಇರೋದನ್ನ ನೋಡಿ ಹುರ್ಕೊಂಡು ಹೋಗಿದ್ ನಮ್ ಗುರುಜಿ ಇನ್ನೂ ಯಾಕೋ ಬರ್ಲೇ ಇಲ್ವಲ್ಲ? ಅದೇ ಟೈಮ್ ಆಯ್ತಪ್ಪ, ಹೊರಡು. ಸರಿಮ್ಮ, ಚೆನ್ನಾಗಿ ರೆಸ್ಟ್ ಮಾಡಿ. ಆಯ್ತಪ್ಪ. ಪ್ಲೀಸ್
ಅವ್ರ ಜೊತೆಗಿದ್ದು ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ. ಆಯ್ತಪ್ಪ ನಾನು ಇರ್ತೀನಿ. ನಿಮ್ಗೆ ಏನೇ ಬೇಕಿದ್ರು ನನಗೊಂದು ಕಾಲ್ ಮಾಡಿ. ಅವ್ರು ಹೇಗಿದ್ದಾರೆ ಅಂತ ನನಗೆ ಅಪ್ಡೇಟ್ ಮಾಡ್ತಾ ಇರಿ ಪ್ಲೀಸ್. ಚಿಕ್ಕಮ್ಮ, ಅಮ್ಮನ ಹುಷಾರಾಗಿ ನೋಡ್ಕೊಳ್ಳಿ. ಅಯ್ಯೋ, ನೀನ್ ಯಾಕಪ್ಪ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ಯಾ? ಅಕ್ಕನ್ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನೀನ್ ಆರಾಮಾಗಿ ಹೋಗ್ಬಾಪ, ಹುಷಾರು. ಸರಿ ಚಿಕ್ಕಮ್ಮ, ಬರ್ತೀನಿ. ಅಮ್ಮಂಗೆ ಹುಷಾರಿಲ್ವಾ? ಏನಾಯ್ತು ಮೇಡಮ್? ಅದು ಗೊತ್ತಿದ್ರೆ ನಾನು ಯಾಕೆ ಇಲ್ಲಿರ್ತಿದ್ದೆ? ಸರಿ ಮೇಡಮ್, ನಾನು ಹೋಗಿ ಅಮ್ಮನ ನೋಡ್ಕೊಂಡ್ ಬರ್ತೀನಿ. ಏಯ್, ನಿಂತ್ಕೊಳ್ಳೆ. ಅಕ್ಕನ ಹತ್ರ ಹೋಗಿ, ಅಯ್ಯೋ ಅಮ್ಮ ನಿಮ್ಗೆ ಹಿಂಗಾಗ್ಬಿಡ್ತಾ ಅಮ್ಮ ಅಂತ ಕಣ್ಣೀರ್ ಹಾಕಿ ಒಳ್ಳೆಯವಳು ಅಂತ ಅನ್ಸ್ಕೊಳಕ್ಕೆ ಅಲ್ವಾ? ಅದಕ್ಕೆ ನಾನು ಬಿಟ್ಬಿಡ್ತೀನಾ? ಏನಿದ್ರು ಮೊದಲು ನಾನು, ಆಮೇಲೆ ನೀನು. ಈಗ ಮೊದಲು ಕಳಿಸ್ಕೊ ಇಲ್ಲಿಂದ. ಫ್ರೆಂಡ್ಸ್, ಈ ವಿಷಯನ ಮೊದಲು ಗುರೂಜಿಗೆ ಹೇಳ್ಬೇಕು. ವಾವ್, ಸೂಪರ್ ಐಡಿಯಾ ಗುರೂಜಿ. ನೀವ್ ಹೇಳಿದ್ದನ್ನ ನಾನು ಶಿರಸಾವಹಿಸಿ ಮಾಡ್ತೀನಿ ಗುರೂಜಿ. ನಿಮ್ದು ತಲೆ ಅಲ್ಲ ಗುರೂಜಿ, ಬೆಂಕಿಯ ಬಲೆ. ಲೇ ಪಾರ್ವತಿ, ಇವತ್ತಿದೆ ಕಣೆ ನಿನಗೆ ಹಬ್ಬ. ಅಂದ್ರೆ ನೀನೇನು ಹೇಳ್ತಿರೋದು? ಅಕ್ಕನ್ ಹುಷಾರಿಲ್ದೇ ಇರೋದನ್ನ ನಾನ್ ದೊಡ್ಡದ್ ಮಾಡ್ತಿದ್ದೀನಿ ಅಂತನಾ? ಅಕ್ಕ, ಇವ್ನ್ ಹೇಳ್ತಿರೋದ್ರಲ್ಲಿ ಯಾವ್ದಾದ್ರೂ ಸರಿ ಇದೆಯಾ ಅಕ್ಕ? ಲವ್, ಈಗ ತಾನೆ ಅಕ್ಕ 100 ಕಾಲ ಸುಖವಾಗಿರ್ಲಿ, ಆರೋಗ್ಯವಾಗಿರ್ಲಿ ಅಂತ ದೇವ್ರ ಮುಂದೆ ದೀಪ ಹಚ್ಚಿ ಬೇಡ್ಕೊಂಡ್ ಬಂದಿದ್ದೀನಿ ಕಣೋ. ಅಷ್ಟ್ರಲ್ಲಿ ದೇವ್ರ ಅಕ್ಕನಿಗೆ ಈ ಸ್ಥಿತಿ ಕೊಟ್ಬಿಟ್ಟಿದ್ದಾನೆ. ದೇವ್ರಿಗೆ ಕರುಣೆ ಅನ್ನೋದೇ ಇಲ್ಲ. ಅಕ್ಕ, ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ನೀವು 100% ಬೇಗ ಗುಣವಾಗ್ತೀರಾ ಅಕ್ಕ, ಅದ್ರ ಬಗ್ಗೆ ನನಗ್ ನಂಬಿಕೆ ಇದೆ. ಅಮ್ಮ, ಇವಾಗ ಹೇಗಿದ್ದೀರಾ? ಪರವಾಗಿಲ್ಲ ಪಾರ್ವತಿ. ಏನಾದ್ರೂ ಆಗ್ಲಿ, ಗುರೂಜಿ ಹೇಳಿದ ಕೆಲ್ಸನ ನಾನು ಮಾಡ್ಲೇಬೇಕು. ನೀವು ಹುಷಾರಿಲ್ದೆ ಮಲಗ್ತೀರಾ ಅಂತ ನಾವ್ ಯಾರು ಅನ್ಕೊಂಡಿರ್ಲಿಲ್ಲ ಅಮ್ಮ. ಪರವಾಗಿ ನಾನು ಉಪವಾಸ ಇರ್ತೀನಿ ಅಂತ ಪರಿಪರಿಯಾಗಿ ಬೇಡ್ಕೊಂಡೆ. ಹಾಗ್ ಮಾಡಿದ್ರೆ ಗಂಡಾಂತರದಿಂದ ಅಕ್ಕನು ಆದಿತ್ಯನು ಪಾರ್ ಮಾಡಕ್ ಆಗಲ್ಲ, ಈ ಮನೆಯಲ್ಲಿ ಮಾರಣ ಹೋಮನೆ ನಡೆಯುತ್ತೆ ಅಂತ ಹೇಳಿದ್ರು. ಅಕ್ಕ ಸಂಜೆ 6 ಗಂಟೆ ತನಕ ಒಂದೇ ಒಂದು ತುತ್ತು ನೀರನ್ನು ಕುಡಿಬಾರ್ದಂತೆ, ಒಂದಗಳ ಅನ್ನನೂ ನುಂಗಬಾರ್ದಂತೆ. ಹಾಗ್ ಮಾಡೋದ್ರಿಂದ ಮಾತ್ರ ಕಂಟಕದಿಂದ ಹೊರಗಡೆ ಬರ್ಬೋದು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಗುರೂಜಿ. ನಾನು ಏನ್ ಮಾಡ್ಲಿ, ನನ್ನ ಕೈ ಕಾಲೇ ಆಡ್ತಿಲ್ಲ. ಪಾಪ, ಹುಷಾರಿಲ್ದಿರೋ ಅಕ್ಕನ ಹೇಗೆ ಉಪವಾಸ ಇಡೋಕ್ಕಾಗುತ್ತೆ? ಗುರುಗಳು ಇನ್ನೊಂದು ವಿಷಯನೂ ಹೇಳಿದ್ದಾರೆ. ಈ ವಿಷಯ ಅಕ್ಕನಿಗಾಗ್ಲಿ ಮನೇಲಿರೋರು ಯಾರಿಗಾದ್ರೂ ಆಗ್ಲಿ ಗೊತ್ತಾಗ್ಬಾರ್ದಂತೆ. ಆಯ್ತು ಮೇಡಮ್, ನಾನು ಯಾರಿಗೂ ಹೇಳೋದಿಲ್ಲ. ಮತ್ ಏನ್ ಯೋಚನೆ ಮಾಡ್ತಿದ್ಯೆ? ಹೋಗಿ ನಿನ್ ಕೆಲಸ ಶುರು ಹಚ್ಕೋ. ಅಕ್ಕ ಏನಾದ್ರೂ ತಿಂಡಿ ಗಿಂಡಿ ತಿಂದ್ಬಿಟ್ರೆ? ಸರಿ ಮೇಡಮ್. ಅಳುಮುಂಜಿ ತರ ಆಕ್ಟ್ ಮಾಡಿ ಇವಳನ್ನ ಹೇಗೋ ನಂಬಿಸ್ಬಿಟ್ಟೆ. ಇನ್ಮೇಲಿದೆ ಕಣೆ ಆಟ, ಬುಗುರಿ ತರ ತಿರುಗಿಸ್ತೀನಿ ನಿನ್ನ.
ಅಮ್ಮ ಬಾಯಿ ಬಿಟ್ಟು ನನಗೆ ಹಸ್ವಾಗ್ತಿದೆ, ತಿನ್ನೋದಕ್ಕೆ ಕೊಡು ಅಂದ್ರು ನನ್ನ ಕೈಲಿ ಕೊಡೋದಿಕ್ಕಾಗ್ತಿಲ್ಲ. ದೇವ್ರೆ, ಯಾಕಪ್ಪ ಈ ರೀತಿ ಪರೀಕ್ಷೆ ಮಾಡ್ತಿದ್ಯಾ? ಅಖಿಲಮ್ಮ ಏನ್ ತಪ್ಪು ಮಾಡಿದ್ರು? ಅವ್ರಿಗೆ ಯಾಕೆ ಶಿಕ್ಷೆ? ತಪ್ಪು ಮಾಡಿರೋರು ಶಿಕ್ಷೆನ ಅನುಭವಿಸ್ಲೇಬೇಕು ಪಾರ್ವತಿ. ನಾನಾದ್ರೂ ತಿಂತೀನಿ, ಸಂಜೆ ತನಕ ಓಡಾಡೋದಕ್ಕೆ ಶಕ್ತಿ ಬೇಡ್ವಾ? ಸರಿ ಮೇಡಮ್. ನಿಂಗೇನು ಬೇಜಾರಿಲ್ಲ ತಾನೇ? ಛೇ ಇಲ್ಲ ಮೇಡಮ್. ಆ ದೇವ್ರು ನಿನ್ನನ್ನು ತಣ್ಣಗಿಟ್ಟಿರ್ಲಿ. ಹೋಗಲ್ಲಿ ಇಟ್ಬಿಡ್ತೀಯಾ? ಸರಿ ಮೇಡಮ್. ಫ್ರೆಂಡ್ಸ್, ಫಸ್ಟ್ ಟೈಮ್ ಅವಳನ್ನ ಬಕ್ರ ಮಾಡಿಬಿಟ್ಟೆ. ಮಾಮಿಗೆ ಹುಷಾರಿಲ್ಲ ಜನನಿ, ಬೆಳಗಿನ ಸುಸ್ತಾಗಿ ಮಲಗಿದ್ದಾರೆ. ಏನೋ ಅತ್ತೆಗೆ ಹುಷಾರಿಲ್ವಾ? ಯಾಕೆ ಪ್ರೀತು, ಏನಾಯ್ತು? ಏನಾದರೂ ಸೀರಿಯಸ್ಸಾ? ಇಲ್ಲ ನಥಿಂಗ್ ಸೀರಿಯಸ್. ಸದ್ಯಕ್ಕೆ ಪಾರ್ವತಿ ಜೊತೆಗಿದ್ದಾಳೆ, ಅವಳೇ ನೋಡ್ಕೊಳ್ತಿದ್ದಾಳೆ. ಸರಿ, ನೀನು ಅತ್ತೆ ಜೊತೆಲೇ ಇದ್ದು ಅವ್ರನ್ನ ಹುಷಾರಾಗಿ ನೋಡ್ಕೋ. ಓಕೆ, ಡೋಂಟ್ ವರಿ. ಮತ್ತೆ ಕಾಲ್ ಮಾಡ್ತೀನಿ ಆಯ್ತಾ? ಬಾಯ್. ಸರಿ ಪ್ರೀತು. ಕಮ್ಮಿ ಆಗ್ಬಿಟ್ರೆ ಆಮೇಲೆ ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೊಡೋರು ಯಾರು? ರಾಘವೇಂದ್ರ, ನನ್ನ ಶಾಪ ಎಲ್ಲ ವಾಪಸ್ 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 ವಾಪಸ್. ಆದ್ರೂ ನಮ್ ಗುರುಜಿ ಈ ಕೆಲಸದವಳು ಪಾರ್ವತಿಗೆ ಸರಿಯಾಗಿ ಗುಣ ಇಡ್ತಾವ್ರೆ. ಇದ್ರ ಪರಿಣಾಮ ಏನಾಗುತ್ತೆ ಅಂತ ಫ್ರೆಂಡ್ಸ್ ನಾನು ನೀವು ಕಾದ್ ನೋಡೋಣ. ಅಯ್ಯೋ ಗುರುಜಿ ಫೋನು. ಹಲೋ ಗುರುಜಿ, ನಂದು ಸೇರಿ ನಿಮ್ಗೆ 101 ವರ್ಷ ಆಯಸ್ಸು. ಈಗ ತಾನೇ ನಿಮ್ಮನ್ನ ನೆನ್ಸ್ಕೊಳ್ತಿದ್ದೆ. ಹೋಗ್ಬಿಡ್ತಾರೆ ಅಂತನಾ? ಏನ್ ಗುರುಜಿ ಹಿಂಗೆ ಹೇಳ್ತಿದ್ದೀರಾ? ತಲೆ ಕೆಡ್ಸ್ಕೋಬೇಡಿ, ನಿಮ್ಮ ಅಕ್ಕ ಸಾಯಲ್ಲ, ಸಾಯೋ ಲೆವೆಲ್ವರೆಗೂ ಹೋಗ್ಬೇಕು. ಆಗ್ಲೇ ಪಾರು ಮೇಲೆ ನಮ್ ಬಾಣ ಪ್ರಯೋಗ ಆಗೋದು. ಸದ್ಯ ಫ್ರೆಂಡ್ಸ್, ಈ ಪ್ಲಾನು ನಮಗ್ ತಿರುಗು ಬಾಣ ಆಗ್ದಿದ್ರೆ ಅಷ್ಟೇ ಸಾಕು. ಅವ್ರ ಮಾತು ಜಾಸ್ತಿ ಮಾಮಿಗೆ ಇಷ್ಟ ಆಗಲ್ಲ. ಓಕೆ ಪ್ರೀತು, ಪಾರ್ವತಿ ಎಲ್ಲಿದ್ದಾಳೆ? ಕೆಳಗಡೆ ಇದ್ದಾಳೆ ಬ್ರೋ. ಸ್ವಲ್ಪ ಅವಳಿಗೆ ಫೋನ್ ಕೊಡ್ತೀಯಾ? ಸರಿ ಬ್ರೋ. ಪಾರ್ವತಿ, ಬ್ರೋ ಲೈನಲ್ಲಿದ್ದಾನೆ, ಮಾತಾಡ್ಬೇಕಂತ. ಹಲೋ ಪಾರ್ವತಿ, ಹೇಳಿ ಯಜಮಾನ್ರೆ. ಅಮ್ಮ ಈಗ ಹೇಗಿದ್ದಾರೆ? ತಿಂಡಿ ತಿಂದ್ರ? ನೋಡಿದೆ ಪಾರ್ವತಿ, ಬ್ರೋ ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾನೆ ಅಂತ. ನೀನಿದ್ರೆ ಮಾಮ್ ಬೇಗ ಹುಷಾರಾಗ್ತಾರೆ ಅಂದ. ಓ, ಊಟ ರೆಡಿ ಆಯ್ತಾ? ಕೊಡು, ನಾನು ತಗೊಂಡು ಹೋಗ್ತೀನಿ ಮಾಮ್ಗೆ. ಬೇಡ ಚಿಕ್ಕ ಯಜಮಾನ್ರೆ, ನಾನೇ ತಗೊಂಡು ಹೋಗ್ತೀನಿ. ಪರವಾಗಿಲ್ಲ ಪಾರ್ವತಿ, ನಾನು ಹಿಂಗೂ ಮೇಲೆ ಹೋಗ್ತಿದ್ದೀನಿ, ಕೊಡು. ಬೇಡ ಚಿಕ್ಕ ಯಜಮಾನ್ರೆ, ಅಮ್ಮಂಗೆ ಹೇಗೆ ತಿನ್ನಿಸ್ಬೇಕು ಅಂತ ನಿಮಗೆ ಗೊತ್ತಾಗಲ್ಲ, ನಾನೇ ತಿನ್ನಿಸ್ತೀನಿ. ಸರಿ. ನನಗೆ ತುಂಬ ಹೊಟ್ಟೆ ಹಶ್ವಾಗ್ತಿತ್ತು. ಆದರೆ ಅಕ್ಕನಿಗೆ ಹಿಂಗಾಗಿದೆಯಲ್ಲ, ತಿನ್ನೋಕೆ ಮನ್ಸು ಬರ್ತಿಲ್ಲ. ಆದರೆ ಅನ್ನನ ವೇಸ್ಟ್ ಮಾಡಬಾರ್ದಲ್ಲ, ಅದಕ್ಕೆ ಕೊಡು.
ಕಮಂಗಿ ಮುಂಡೆದು. ಅಲ್ಲ, ಅನ್ನ ರಸಮ್ನೆ ಈ ರೇಂಜಲ್ಲಿ ಮಾಡೋಳೆ ಅಂದ್ರೆ ಇನ್ನು ಬಿರಿಯಾನಿ ಹೆಂಗ್ ಮಾಡ್ತಾಳೆ ಫ್ರೆಂಡ್ಸ್? ಅಯ್ಯೋ ನೀವ್ ಯಾಕಮ್ಮ ಎದ್ದೇಳೋದಕ್ಕೆ ಹೋದ್ರಿ? ದೇವ್ರೆ, ನನ್ ಎಂತ ಪರಿಸ್ಥಿತಿಗೆ ತಂದು ನಿಲ್ಸಿದ್ಯಪ್ಪ. ಅಖಿಲಮ್ಮಂಗ್ ಒಂದ್ ದೊಡ್ಡ ನೀರ್ ಕೊಡೋದಕ್ಕೂ ಆಗ್ತಿಲ್ಲ. ಪಾಪ ಅವ್ರು ಎಷ್ಟು ಸುಸ್ತಾಗಿದಾರೋ, ಎಷ್ಟು ಬಾಯಾರಿಕೆ ಆಗ್ತಿದ್ಯೋ. ಆಗ್ದಿರಂತ ಸ್ಥಿತಿಗೆ ದೇವ್ರು ನಮ್ಮನ್ನ ತಳ್ಳಿಬಿಟ್ಟಿದ್ದಾನೆ. ಏನ್ ಮಾಡೋಕ್ಕಾಗುತ್ತೆ? ಮೇಡಮ್, ಒಂದ್ ನಿಮಿಷ ನೀರ್ ತಗೊಂಡ್ಬರ್ತೀನಿ. ಬೇಡ ಪಾರ್ವತಿ, ಇದು ನೀರ್ ಕುಡಿದ್ರೆ ಹೋಗುವಂತ ಬಿಕ್ಲಿಕ್ಕೆ ಅಲ್ಲ, ಜ್ಯೂಸ್ ಕುಡಿದ್ರೇನೆ ಹೋಗುವಂತ ಬಿಕ್ಲಿಕ್ಕೆ. ಹೋಗಮ್ಮ, ಹೋಗಿ ಫ್ರೆಶ್ ಆಗಿ ಜ್ಯೂಸ್ ಮಾಡ್ಕೊಂಡು ಮೇಲ್ ತಗೊಂಡ್ ಬಾ ಆಯ್ತಾ? ಅಯ್ಯೋ ದೇವ್ರೆ, ಅಕ್ಕ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ನೀರ್ ಕೊಡ್ಬೇಕು ಅನ್ನೋ ಯೋಚನೆನೂ ಇಲ್ವೇನೆ ನಿನಗೆ? ಅಕ್ಕನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಲಿ ಆವಾಗಿದೆ ಕಣೆ ನಿನ್ಗೆ ಹಬ್ಬ. ಹೋಗೆ ಹೋಗೆ ಮೊದ್ಲು ನೀರ್ ತಗೊಂಡ್ ಬಾ. ಅಯ್ಯೋಯ್ಯೋ, ಹೋಗೇ ಬಿಟ್ಲಾ? ಛೆ, ಇಂಥ ಟೈಮಲ್ಲಿ ಗುರೂಜಿ ಇರ್ಬೇಕಿತ್ತು. ನಾನು ಹೇಳ್ತಿರೋದು ಅಖಿಲಮ್ಮನ್ ಬಗ್ಗೆ. ಓ ಶಿಟ್, ಸಾರಿ ಪಾರ್ವತಿ. ಅಂಥದ್ದು ಏನಾಯ್ತು ಅತ್ತೆಗೆ? ಬೆಳಗ್ಗೆಯಿಂದ ಅವ್ರು ಏನು ತಿಂದೆ ಉಪವಾಸ ಇದ್ದಾರೆ ಮೇಡಮ್. ಹೌದಾ? ಸರಿ, ಈ ವಿಷಯ ಆದಿಗೆ ಗೊತ್ತಾ? ಇಲ್ಲ ಮೇಡಮ್, ಅವ್ರ ಆಫೀಸ್ಗೆ ಹೋಗಿದ್ದಾರೆ. ಒಂದ್ ನಿಮಿಷ ಮೇಡಮ್, ನೀರ್ ತಗೊಂಡ್ಬರ್ತೀನಿ. ಪಾರ್ವತಿ ತಡಿ, ಯಾಕೆ ಪ್ರಪಂಚನೇ ಮುಳುಗೋಗಿರೋ ತರ ಆಡ್ತಿದ್ಯಾ? ಆದಿಗೆ ವಿಷಯ ತಿಳಿಸ್ಬೇಕು ತಾನೆ, ಅವನೇ ತಾನೇ ನೀರ್ ಬಿಡೋಕ್ ಬರ್ಬೇಕು. ಮೇಡಮ್, ಸಾರಿ ಪಾರ್ವತಿ, ನೀರ್ ಕುಡ್ಸೋಕೆ ಅಂತ ಹೇಳ್ದೆ. ಒಂದ್ ನಿಮಿಷ. ಅತ್ತೆ, ಏನಾಯ್ತು ಅತ್ತೆ? ಅತ್ತೆಗೆ ಏನಾಯ್ತು? ಅನ್ಕಾನ್ಶಿಯಸ್ ಆಗಿದ್ದಾರೆ. ಅನ್ಕಾನ್ಶಿಯಸ್? ಅಂತದ್ ಏನಾಯ್ತು? ಅದು ಅಕ್ಕನ್ಗೆ ಬೆಳಿಗ್ಗೆಯಿಂದ ಹುಷಾರಿರ್ಲಿಲ್ಲ, ಅದಕ್ಕೆ ಹೀಗಾಯ್ತೇನೋ ಅಂತ ಅನ್ನಿಸ್ತಿದೆ. ಈ ವಿಷಯ ನಂಗೆ ಯಾಕೆ ಯಾರು ಹೇಳಲಿಲ್ಲ?
ಪಾರ್ವತಿ ಬಂದ್ಯಾ? ನೀರು ಕೊಡು.